ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಹೊರನಾಡ ಕನ್ನಡತಿ ಕವಿ. ಸಾರಿ, ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದನ್ನು ಮಾಡಬೇಕಾಯ್ತು. ಸ್ವಲ್ಪ ಇನ್ನೊಂದು ಎಂಡಿಂಗು ಇತ್ತು ಬಾಕಿ. ಪೇ ಮಂಡಲ ಆರ್ಟ್ ಮುಗಿಸೋದು ಒಂದೆರಡು ಮೂರು ಸ್ಟೆಪ್ಪು, ಅದನ್ನು ಮಾಡಬೇಕಾಗಿತ್ತು. ಆದರೆ ಬೆಳಗ್ಗೆಯಿಂದನೂ ಯಾಕೋ ಬ್ಯುಸಿ ಆಗೋದೆ ತುಂಬಾ. ಮಗ ಒಂದು ಸ್ವಲ್ಪ ಹುಷಾರಿಲ್ಲ ಅಂದ. ಅವನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಯ್ತು. ಮತ್ತು ನನಗೆ ಅಪಾಯಿಂಟ್ಮೆಂಟ್ ಇತ್ತು ನಂದುವೆ, ಅದರಿಂದ ಆಗಲಿಲ್ಲ. ಆಮೇಲೆ ಅವರು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಆದಮೇಲೆ ಊಟ, ಮತ್ತು ಪುನಃ ಮಕ್ಕಳನ್ನ ಕಳಿಸೋದು, ಅಲ್ಲಿಗೆ ಟಯರ್ಡ್ ಆಗಿದ್ದೆ ಎಂಡಿಂಗ್ದು. ಅದಕ್ಕೆ ಆಮೇಲೆ ಮಾಡೋಣ, ಹೇಗೂ ಇವತ್ತು ತುಂಬ ಅರ್ಜೆಂಟಲ್ಲಿ ಮಾಡೋದು ಬೇಡ, ಪೇಂಟು ಅದು ಎಲ್ಲ ಅಂದ್ಬಿಟ್ಟು ಸ್ವಲ್ಪ ತಡೆದೆ ನಾನೇ. ಅದಕ್ಕೆ ಇವತ್ತು ಹಾಕ್ತೆ. ಇನ್ನು ನೆನ್ನೆ ಹಾಕಬೇಕಾಗಿದ್ದನ್ನು ಇವತ್ತು ಹಾಕ್ತಾಯಿದ್ದೀನಿ ವಿಡಿಯೋನ. ಸಾರಿ ಅದಕ್ಕೆ. ಯಾಕೆ ಅಂತಂದರೆ ಇದು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ಏನೋ ಇಷ್ಟು ಮಾಡೇಬೇಕು ಅಂದ್ಬಿಟ್ಟು ಬೇಗ ಬೇಗ ಮಾಡೋದಕ್ಕೂ ಆಗಲ್ಲ. ಬೇಗ ಮಾಡೋಕ್ಕೋದ್ರೆ ಒಂದು 2 ನಿಮಿಷ ಕಾನ್ಸಂಟ್ರೇಷನ್ ಹೋಯಿತು ಅಂದರೂ ಅದು ಚೆನ್ನಾಗಿ ಬರಲ್ಲ. ನನಗಿದು ಫಸ್ಟು ಏನಾಯಿತು ಅಂದರೆ, ಈ ಸ್ಟಾರ್ಟ್ ಮಾಡಿದಾಗ ಪ್ರಾಜೆಕ್ಟು ಮಧ್ಯ ಡಾಟ್ಸ್ ಆದಮೇಲೆ ಆ ಗ್ರೀನ್, ಡಾರ್ಕ್ ಗ್ರೀನ್ ಬಂತಲ್ಲ, ಪೆಟಲ್ ಗ್ರೀನ್ದು, ಅದೇನೋ ಇಷ್ಟ ಆಗಲಿಲ್ಲ ಡಾಟ್ಗಳದ್ದು. ಆಮೇಲೆ ಯಾಕೋ ಇಷ್ಟ ಇಲ್ಲ ಅಂತ ಇದ್ದೆ. ಹೀಗೆ ಆಮೇಲೂ ಅಕ್ಕ ಎಲ್ಲ ಸ್ವಲ್ಪ ಡಿಸೈನ್ ಚೇಂಜ್ ಮಾಡು, ಎಲ್ಲ ಒಂದೇ ಥರ ಕಾಣಿಸ್ತಿದೆ ಅಂದಾಗ ಸರಿ ಮಾಡೋಣ ಅಂದ್ಬಿಟ್ಟು ಈಗ ಡಿಸೈನ್ ಚೇಂಜ್ ಅಂದರೆ ಮಾಮೂಲಿ ಬ್ರಷ್ ಸ್ಟ್ರೋಕ್ಸೇ, ಅದ್ರ ಮಧ್ಯೆ ಬರೋದನ್ನೆಲ್ಲ ಸ್ವಲ್ಪ ಡಿಸೈನು ಚೇಂಜ್ ಮಾಡ್ತಾ ಹೋಗ್ತಾಯಿದ್ದೀವಿ. ಆಮೇಲೆ ಈ ಮಂಡಲ ಆರ್ಟಲ್ಲಿ ಎರಡೇ ನಾವು ಮಾಡೋದು. ಒಂದು ಬ್ರಷ್ ಸ್ಟ್ರೋಕ್ಸು, ಆಮೇಲೆ ಡಾಟ್, ವಾಕಿಂದ ಡಾಟ್ಸು. ಇದಿಷ್ಟನ್ನು ನಾವು ಪರ್ಫೆಕ್ಟ್ ಆಗಬೇಕು ಮಾಡೋದಕ್ಕೆ. 100% ಪರ್ಫೆಕ್ಟ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟು 80 to 90 ತನಕ ಆದರೂ ಬರಲೇಬೇಕು. ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ. ನಾ ಹೇಳಿದೆ ಅಲ್ವಾ, ಫಸ್ಟು ನನಗೆ ಏನೋ ಕಲಿಯುವಾಗ ಒಂಥರ ಮಾಡಿದರೆ ಸರಿ ಬರ್ತಾ ಇರಲಿಲ್ಲ. ಆಮೇಲೆ ಅದನ್ನು ಬೇರೆ ಎಲ್ಲೋ ಕಲಿಯೋಣ ಅಂತ ಸೇರೋದಕ್ಕೆ ಆಲ್ಮೋಸ್ಟ್ ಹೊರ್ಟೋಗಿದೆ. ಆಮೇಲೆ ಯಾಕೆ ನಾನು ಇದು ಮಾಡಬಾರ್ದು, ಆ ಡೆಕೋ ಆರ್ಟ್ ಇದರಲ್ಲಿ ಅದನ್ನು ಕಲಿಯೋದಕ್ಕೆ. ಡೆಕೋ ಆರ್ಟು ನನಗೆ ಪೇಂಟು ವೇಸ್ಟ್ ಮಾಡೋದಕ್ಕೂ ಇಷ್ಟ ಇರಲಿಲ್ಲ. ಅದಕ್ಕೆ ಹಳೆಯದು ಡಾಲರ್ ಶಾಪ್ದು ಪೇಂಟಲ್ಲೇ ಇದು ಮಾಡ್ತಾಯಿದ್ದೆ. ಆಮೇಲೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಟೆಕ್ನಿಕ್ಸು, ಟ್ಯಾಕ್ಟಿಕ್ಸ್ ಎಲ್ಲ ಗೊತ್ತಾಗೋಯಿತು. ಪೇಂಟ್ ಈಸ್ ದ ಕೀ ಅಂತ. ಅದರಿಂದ ಪೇಂಟು ಭಾಳ ಮುಖ್ಯ. ಪೇಂಟ್ ಚೆನ್ನಾಗಿತ್ತು ಅಂದರೆ ಬರುತ್ತೆ. ಆಮೇಲೆ ನನಗೆ ಈ ಪ್ರಾಜೆಕ್ಟ್ ಮಾಡುವಾಗ ಇನ್ನೂ ಒಂದೆರಡು ಗೊತ್ತಾಯಿತು. ಫೆವಿಕ್ರಿಲ್ ಅಂತೂ ತುಂಬ ಅಂದರೆ ತುಂಬ ರನ್ನಿ. ನಾವು ಕೇರ್ಫುಲ್ಲಾಗಿರಬೇಕು. ಹೀಗೆ ಹಾಕಿ ಈಗ ಡೆಕೋ ಆರ್ಟ್ ಪೇಂಟಲ್ಲಿ ಡಾಟ್ ಹಾಕಿ ಅದರ ನೆಕ್ಸ್ಟ್ ವಾಕಿನ್ ಡಾಟ್ ಮಾಡುವಾಗ ಅದರ ನೆಕ್ಸ್ಟು ಕ್ಲೋಸ್ ಇದ್ದರೆ ಒಂದು ಹೇರ್ ಲೈನ್ ಅಷ್ಟು ಗ್ಯಾಪ್ ಇದ್ದರೂ ಓಕೆ, ಅದೇನು ಸ್ಪಡ್ಜ್ ಆಗಲ್ಲ. ಅದೇ ನಾವು ಅಷ್ಟೇ ಗ್ಯಾಪ್ ಕೊಟ್ಟು ನಾವು ಫೆವಿಕ್ರಿಲ್ ಪೇಂಟ್ ಯೂಸ್ ಮಾಡಿದ್ರೆ ಅದು ಎಲ್ಲ ಗ್ಯಾಪ್ ಇಲ್ದಿರೋಕ್ಕೆ 2-3 ಡಾಟು ಕ್ಲಬ್ಬಾಗಿ ಹೋಗುತ್ತೆ, ಜೊತೆ ಹೋಗುತ್ತೆ. ಆಗ ಅದು ಒಂಥರ ಗಜ್ಜಾಬಿಜ್ಜಿ ಅಂತ ಕಾಣುತ್ತೆ. ಆದ್ದರಿಂದ ಫೆವಿಕ್ರಿಲ್ ಯೂಸ್ ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಡೆಕೋ ಆರ್ಟದ್ದು ಪೇಂಟನ್ನು ಯೂಸ್ ಮಾಡಿ ನಾವು ಮಾಡೋಷ್ಟು ಕ್ಲೋಸಾಗಿ ಒತ್ತೊತ್ತಾಗಿ ಮಾಡೋಕ್ಕಾಗಲ್ಲ. ಫೆವಿಕ್ರಿಲಲ್ಲಿ ನಾವು ಸ್ವಲ್ಪ ಗ್ಯಾಪ್ ಕೊಡಬೇಕು. ಅದೇ ಆಗಿದ್ದು. ಇದರಲ್ಲಿ ನನಗೆ ಫೆವಿಕ್ರಿಲ್ಲು 2 ಗ್ರೀನ್ ಯೂಸ್ ಮಾಡಿದ್ದೀನಲ್ಲ, ಅದು ತುಂಬ ನನಗೆ ಆ ಥರ ಆಯಿತು. ಅದರಿಂದ ಆಮೇಲೆ 1-2 ಕಡೆ ನಾನು ಅದನ್ನು ಕ್ಲೀನ್ ಮಾಡಿದೆ. ಆಮೇಲೆ 2 ಕಡೆ ಕ್ಲೀನ್ ಮಾಡಿದ ಮೇಲೂ ಅದು ಇನ್ನೊಂದು ಒಂದು ಕಡೆ ಅಂತೂ ತುಂಬಾ ಜಾಸ್ತಿ ಆದಂಗಾಯಿತು. ಆದರೆ ಅದನ್ನು ಕ್ಲೀನ್ ಮಾಡೋಕ್ಕೋದ್ರೆ ಜಾಸ್ತಿ ಇನ್ನೂ ಗಲೀಜಾಗೋದು. ಅದರಿಂದ ಅದನ್ನು ಹಾಗೆ ಬಿಟ್ಬಿಟ್ಟೆ.
ಅಷ್ಟು ಕಾಣಿಸಲ್ಲ ಇದು ನೋಡಿದಾಗ ಎಲ್ಲ ಫುಲ್ ಕಂಪ್ಲೀಟ್ ಆದಾಗ ಅಂತ. ಆಮೇಲೆ ಇದು ಕಂಪ್ಲೀಟ್ ಆದಾಗ ಆ್ಯಸ್ ಯೂಶ್ವಲ್ ನಾನು ಮಗನ್ನ ಕೇಳಿದೆ, ಹೇಗೆ ಬಂದಿದೆ, ಹೇಗೆ ಕಾಣಿಸ್ತಿದೆ ಪುಟ್ಟ ಅಂತ. ಆಗ ಅವರು ಇಲ್ಲ ಇಟ್ಸ್ ಲುಕಿಂಗ್ ವೆರಿ ಗುಡ್ ಅಮ್ಮ ಅಂತ ಹೇಳಿದ್ರು. ಆಗ ನನಗೆ ಸಮಾಧಾನ ಆಯಿತು ಒಂಥರ. ಆಮೇಲೆ ಇವತ್ತು ಒಂದು ಸ್ವಲ್ಪ ಇದೇ ಆಯಿತು, ಯಾಕೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ವಲ್ಲ ವೀಡಿಯೋನ ಅಂತ. ಆದರೂ ಹೋಗಲಿ ಬಿಡು ಪರವಾಗಿಲ್ಲ, ನಾಳೆ ಮಾಡಿದ್ರಾಯಿತು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಬೇಜಾರು ಅಂತ ಅಂದರೆ ಇದನ್ನೇನು ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಥರ ಮಾಡ್ಕೊಂಡು ಇಷ್ಟು ದಿನದ್ದು ಅಂತ ಮಾಡ್ತಾ ಇಲ್ವಲ್ಲ, ಅದರಿಂದ ಓಕೆ ಅನ್ನಿಸ್ತು. ಆಮೇಲೆ ಇದನ್ನು ನಾನು ಬೇಗನೆ ಮಾಡಿದೆ ಅಂತ ಖುಷಿನೂ ಇದೆ ಈ ಪ್ರಾಜೆಕ್ಟನ್ನ. ಯಾಕೆ ಅಂತಂದರೆ ಹೋದ ಸಲದ್ದು ತುಂಬಾ ಜಾಸ್ತಿ ತೊಗೊಂಡೆ ಟೈಮು ಮಾಡೋದಕ್ಕೆ, ಇದು ಸ್ವಲ್ಪ ಬೇಗ ಆಯಿತು. ಆಮೇಲೆ ಇನ್ನೂ ಎಕ್ಸೈಟ್ ಆಗಿದ್ದೀನಿ. ನನ್ನ ಹತ್ರ ಇನ್ನೂ ಇದೆ ತೋರಿಸ್ಬೇಕು ಹೋಗಿರೋದು ಸ್ಕ್ವೇರ್ದೊಂದಿದೆ. ಆಮೇಲೆ ಇನ್ನೊಂದು ಮಿರರ್ ವರ್ಕದನ್ನು ತೋರಿಸ್ಬೇಕು. ಮಿರರ್ ವರ್ಕ್ದಂತೂ ತುಂಬಾ ಇಷ್ಟ ಆಯಿತು. ನಾಳೆ ಮೋಸ್ಟ್ಲಿ ನಾನು ನನಗಿಷ್ಟವಾದ ವರ್ಕ್ಗಳನ್ನ ತೋರಿಸ್ತೀನಿ. ಆಮೇಲೆ ಫಸ್ಟ್ ಮಾಡಿದ ಪ್ರಾಜೆಕ್ಟ್ ಯಾವುದು ಅಂತಲೂ ಹೇಳಿ ತೋರಿಸ್ತೀನಿ. ಫಸ್ಟ್ ಪ್ರಾಜೆಕ್ಟ್ ಅದನ್ನು ಯಾರಿಗೂ ಕೊಡಲ್ಲ ಅನಿಸುತ್ತೆ ಮೋಸ್ಟ್ಲಿ. ಯಾವತ್ತಿದ್ರೂ ಫಸ್ಟ್ನೇದು ಅಂತಂದರೆ ಏನೋ ಒಂಥರ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅದೇ ಥರ ಇದಾಗಿರೋದು. ಆಮೇಲೆ ಇನ್ನೊಂದು ನನ್ನ ಅಣ್ಣನ ಮಗ ಒಬ್ಬ, ಅವನು ಡ್ಯಾನ್ಸದನ್ನು ಹಾಕ್ತಾಯಿದ್ದಾನೆ, ಶಾರ್ಟ್ಸ್ ವೀಡಿಯೋಸ್ಗಳನ್ನ ಚೆನ್ನಾಗಿ ಮಾಡ್ತಾಯಿದ್ದಾನೆ. ಆಮೇಲೆ ನನಗೆ ಮಾಡೋದಕ್ಕೇ ಕಷ್ಟ ಆಯಿತು, ಎಡಿಟಿಂಗು ಅದು ಇದು ಎಲ್ಲ. ಆದರೆ ಅವ್ನು ಮಾಡಿದಾಗ ನಂಗೆ ಆಶ್ಚರ್ಯನೇ ಆಯಿತು. ಚಿಕ್ಕವನು ಇನ್ನು, ಅಂದರೆ ನನ್ನ ದೊಡ್ಡ ಮಗನಿಗಿಂತ ಒಂದು ವರ್ಷ ಚಿಕ್ಕವನು. ಅವನೇ ಮಾಡ್ತಿದ್ದಾನಲ್ಲ ಯಾರಿಗೂ ಹೇಳ್ದೇನೆ ಅಂತ ಅನ್ನಂಗಾಯಿತು. ಆಮೇಲೆ ನಾಟ್ ಬ್ಯಾಡ್ ಅನ್ನಂಗೆ ಒಂಥರ ಆಗ ಅನ್ನಿಸ್ತು ನನ್ನ ಲೆವೆಲ್ಲು ಇದರಲ್ಲೆಲ್ಲ ಹೇಗಿದೆ ಅಂತ, ಕಂಪ್ಯೂಟರು ಈ ಎಡಿಟಿಂಗಲ್ಲಿ. ಆದರೆ ಈಗ ನಾನು ಎಷ್ಟೋ ಇಂಪ್ರೂವ್ ಆಗೋಗಿದ್ದೀನಿ. ಒಂಥರ ಇಷ್ಟ ಆಗ್ತಿದೆ ಎಡಿಟ್ ಮಾಡೋದಕ್ಕೆ, ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡೋದಕ್ಕೆ. ಇನ್ನೂ ಕಲಿಬೇಕು. ಅದು ಎಲ್ಲಿ ನನ್ನ ತಪ್ಪಾಗ್ತಿದೆ ಅಂತಲೂ ಹೇಳ್ತೀನಿ. ಈ ವಿಡಿಯೋದಲ್ಲೇ ಏನೋ ಒಂದು ತಪ್ಪಾಗಿದೆ ಅನಿಸುತ್ತೆ. ಈಗ ಮತ್ತೆ ಪುನಃ ಫೋಟೋ ಪ್ರಾಬ್ಲಮ್ ಆಯಿತು, ಅದು ಗೊತ್ತೇ ಆಗಿಲ್ಲ. ಆಮೇಲೆ ಅದನ್ನು ಎಡಿಟಿಂಗಲ್ಲಿ ತೆಗೆದ್ನೋ ಏನೋ ಇದನ್ನು ಇದು ಲ್ಯಾಂಡ್ಸ್ಕೇಪ್ ಮೋಡಿಂದ ವರ್ಟಿಕಲ್ ಕೊಟ್ಟೋಗಿತ್ತು. ಹಾಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅದು ಕಲಿಕೆ ಪ್ರತಿನಿತ್ಯದ ಹಾದಿ. ಒಂದಲ್ಲ ಒಂದು ಮನುಷ್ಯ ಕಲಿತಾ ಇರ್ತಾನೆ, ಕಲಿಬೇಕು. ಇಲ್ಲ ಅಂತಂದರೆ ಅಲ್ಲಿಗೆ ಸ್ಟಾಪಾಗಿ ಹೋಗ್ತಾನೆ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಅದು ಇದು. ಆಮೇಲೆ ಇವತ್ತೇನಾಯಿತು, ಮಗಂದೇನೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆಮೇಲೆ ಏನಿಲ್ಲ, ಈಗ ನಾರ್ಮಲ್ ಆಗಿದ್ದಾನೆ, ಅದರಿಂದ ಏನೂ ತೊಂದರೆ ಇಲ್ಲ. ಅದಕ್ಕೆ ಅವನನ್ನು ಮಲಗಿಸಿ ಈಗ ವಾಯ್ಸ್ ಓವರ್ ಮಾಡಿ ಮಾಡೋಣ ಅಂತ ಈಗ ನನ್ನ ಕೆಲಸಕ್ಕೆ ಬಂದೆ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಕಷ್ಟ ಹೀಗೇನೆ. ಆಮೇಲೂ ಇಲ್ಲಿ ಯಾರೂ ಇಲ್ಲ ಅಲ್ಲ, ನಾವೇ ಅದು ಇನ್ನೂ ಒಂಥರ ಏನೋ ಫ್ಯಾಮಿಲಿ ಬ್ಯಾಕಪ್ ಇರಲ್ವಲ್ಲ, ಏನೋ ನಾವೇ ಮಾಡ್ಕೋಬೇಕು ಅನ್ನೋದು. ಅಂದರೂ ಫ್ಯಾಮಿಲಿ ಅಂದರೆ ತುಂಬಾ ಮಿಸ್ ಮಾಡ್ಕೋತೀನಿ. ಇಲ್ಲ ಒಂಥರ ಲೈಫು. ಆದರೂ ವಿಧಿ ಇಲ್ಲ, ಮಕ್ಕಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ನಾವು ಇಲ್ಲೇ ಇರಬೇಕು. ಹೇಳಬಹುದು ಬಂದುಬಿಡಿ ಇಂಡಿಯಾಕ್ಕೆ ಅಂತ. ನಮ್ಮ ಮಕ್ಕಳು ಅವ್ರ ಭವಿಷ್ಯನ ರೂಪಿಸೋದಕ್ಕೆ ಇದು ಮಾಡುವಾಗ ಹೇಗೆ ಬಿಟ್ಟು ಇಂಡಿಯಾ ನಮಗಿಷ್ಟ ಅಂತ ಬರೋದಕ್ಕೆ ಸಾಧ್ಯ. ಆಮೇಲೂ ಮಕ್ಕಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ, ಅವರು ಇಲ್ಲೇ ಅಭ್ಯಾಸ ಆಗಿರೋದ್ರಿಂದ ಇಂಡಿಯಾಕ್ಕೇನೋ ವೆಕೇಷನಿಗೆ ಬರಬಹುದು, ರಜಕ್ಕೆ, ಹಾಗೆ ಹೀಗೆ ಇದಕ್ಕೆ ಫಂಕ್ಷನ್ಗೆ ಅಂತ. ಆದರೆ ಅಲ್ಲೇ ಬಂದಿರ್ತೀವಿ ಅಂದಾಗ ಅವ್ರಿಗೂ ಇಷ್ಟ ಆಗಲ್ಲ, ಅಡ್ಜಸ್ಟ್ ಆಗಲ್ಲ. ಆಮೇಲೆ ಅಂತೂ ಏನು ನಾನೇ ಅಲ್ಲಿ ಹುಟ್ಟಿ ಅಲ್ಲಿ ಮದುವೆ ಆದಮೇಲೆ ಇಲ್ಲಿ ಬಂದಾಗಲೇ
ನನಗೇನೆ ಅಲ್ಲಿ ಕಷ್ಟ ಆಗುತ್ತೆ ಇಂಡಿಯಾಕ್ಕೆ ಬಂದಾಗ. ಏನೋ ಸ್ವಲ್ಪ ದಿನಕ್ಕೆ ಬಂದಾಗ ಓಡಾಟದಲ್ಲೆಲ್ಲ ಮರಿತೀವಿ. ಆ ಬಿಸಿಲು ತಡೆಯೋದಕ್ಕಂತೂ ಆಗಲ್ಲ. ನನ್ನ ಕೈಲಿ ಮುಂಚೆಯಿಂದನೂ ಬಿಸಿಲು ತಡೆಯೋಕ್ಕಾಗಲ್ಲ. ಅದು ಮುಂಚೆಯಿಂದನೂ ಪ್ರಾಬ್ಲಮ್, ಸನ್ಬರ್ನ್ ಆಗುತ್ತೆ. ಸನ್ಬರ್ನ್ ಅಂತೂ ನಂದು ಸಿವಿಯರಾಗಿ ಆಗೋಗುತ್ತೆ. ಕೈಯಲ್ಲಿ ನವೆ ಎಲ್ಲ ಶುರುವಾಗಿ ಒಂಥರ ಅದು ಕಷ್ಟ ನನಗೆ. ಇವತ್ತು ವೆದರು ಚಳಿ ಇಲ್ಲ, ತೀರಾ ಸೆಕೆನೂ ಆ ಥರ ಇಲ್ಲ. ಅದರಿಂದ ಏನೋ ಆರಾಮಾಗಿ ಕೂತು ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೆ ಯಾವುದಾದ್ರೂ ಕಲರು ಇಷ್ಟ ಆಯಿತು, ಈ ಕಲರ್ ಟ್ರೈ ಮಾಡಿ, ಬೇರೆ ಯಾವುದಾದ್ರೂ ಅಂತ ಐಡಿಯಾ ಕೊಡೋದಿದ್ದರೆ ಕೊಡಿ, ನಾನು ಮಾಡೋದಕ್ಕೆ ರೆಡಿ. ಸೊ ಹೊಸ ಕಲರ್ಗಳು ಬಂದಿದೆ. ಆ ಕಲರ್ಗಳು ಹೇಗೆ ಮಾಡೋದು ಅಂತ ಇನ್ನೂ ಯೋಚಿಸ್ತಾ ಇದ್ದೀನಿ. ಯೋಚಿಸಿ ಮಾಡಬೇಕು ಅದನ್ನು. ಆಮೇಲೆ ಮಕ್ಕಳು ಮಲ್ಕೊಂಡಿದ್ದಾರೆ ಅನಿಸುತ್ತೆ, ಅದಕ್ಕೆ ಏನು ಮಾತಿಲ್ಲ. ಅವರು ಮಲ್ಕೊಳಕ್ಕೆ ಹೋದಾಗ ಇಬ್ಬರೇ ಅವ್ರನ್ನ ಕರೆಯೋ ತನಕ ಪಿಟ 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 ಅಂತ ಮಾತಾಡ್ತಿರ್ತಾರೆ. ಅದು ಏನು ಮಾತಾಡ್ತಾರೆ ಅಂದರೆ ಐದರ್ ಮೂವಿ ಇಲ್ಲ ಗೇಮ್ಗಳದ್ದು. ನಾನು ಫೋನ್ ಕೊಡೋದು ಕಡಿಮೆನೇ, ದಿನಕ್ಕೆ ಒಂದು 10 ಮಿನಿಟ್ಸ್ ಅಷ್ಟೇ. ಸ್ಯಾಟರ್ಡೆ ಸಂಡೇ ಒಂಚೂರು 1/2 ತೊಗೋತಾರೆ. ಯಾಕೆ ಅಂತಂದರೆ ಎಲ್ಲ ನೋಡಿ ಗೊತ್ತಿದ್ದು ಅವ್ರಿಗೆ ಎಡಿಕ್ಟ್ ಮಾಡಬಾರ್ದಲ್ವ, ಅದಕ್ಕೆ. ಯಾಕೆ ಅಂತಂದರೆ ಒಂದು ಸ್ವಲ್ಪ ನನ್ನ ಚಿಕ್ಕ ಮಗ ಅಡಿಕ್ಟ್ ಆಗ್ತಾಯಿದ್ದ ಫೋನಿಗೆ. ಅವನು ಆಟ ಆಡೋದು ನೋಡಿದ್ರೆ ಒಂಥರ ಲೈಫ್ ಆ್ಯಂಡ್ ಡೆತ್ ಥರ ಸಿಚುವೇಶನ್ ಇದೆ ಅನ್ನೋ ನನಗೆ ಎಕ್ಸ್ಪ್ರೆಷನ್ನು ಅದೆಲ್ಲ ಮಾಡ್ತಿದ್ದ. ಮಾಡುವಾಗ ನನಗೆ ಸ್ಟ್ರೆಸ್ ಆಗ್ತಿತ್ತು. ಸ್ಟ್ರೆಸ್ ಅಂದರೆ ಏನು, ಈ ಥರ ಅಡಿಕ್ಟ್ ಆಗ್ತಿದ್ದಾನಲ್ಲ ಅಂತ. ಆಗ ಒಂದು 2-3 ದಿನ ಕಂಟಿನ್ಯೂಸಾಗಿ ಫೋನ್ ಕೊಡಲಿಲ್ಲ. ಆಗಲಿಂದ ಬಿಟ್ಟ. ಆಮೇಲೆ ಅವನಿಗೆ ಗೊತ್ತು ಚೆನ್ನಾಗಿ, ನಾನು ತುಂಬ ಫೋರ್ಸ್ ಮಾಡಿದ್ರೆ ಕೊಡಲ್ಲ, ಮಾಡಲ್ಲ, ಹಠ ಮಾಡಿದ್ರೆ ಕೊಡಲ್ಲ ಅಮ್ಮ ಅಂತ. ಅದರಿಂದ ಸರಿ ಹೋಗ್ತದೆ, ಆ್ಯಕ್ಸೆಪ್ಟ್ ಮಾಡ್ಕೋತಾರೆ ಮಕ್ಕಳು. ನಾವು ಅವ್ರಿಗೆ ಈ ಥರ ಟ್ಯಾಂಟ್ರಮ್ ತೋರಿಸ್ತಿದ್ದಾರೆ, ಕೊಟ್ಬಿಡಬೇಕು ಅಂತ ಕೊಟ್ಟರೆ ಅದು ಅವ್ರಿಗೆ ಈಸಿ. ಹೀಗೆ ಅಮ್ಮಂಗೆ ಈ ಥರ ಎಲ್ಲ ಮಾಡಿದ್ರೆ ಕೊಟ್ಬಿಡ್ತಾರೆ ಅನ್ನೋದು ಬಂದುಬಿಡುತ್ತೆ. ಅದರಿಂದ ನಾವು ಒಂದು ಲಿಮಿಟೇಷನ್ ಹಾಕಿದ್ರೆ ಅವರು ಒಪ್ಕೋತಾರೆ, ಮಾಡ್ತಾರೆ, ಇದು ಮಾಡಲ್ಲ, ಹಠ ಮಾಡಲ್ಲ. ಅದನ್ನು ಅವರು ಇದರಲ್ಲಿ ಹೇಳಬೇಕು ಅಷ್ಟೇ. ನಾನು ಆದಷ್ಟು ಅವ್ರಿಗೆ ಫ್ರೀ ಇರುವಾಗ ಹೇಳ್ತೀನಿ. ಆಮೇಲೆ ಸ್ಟೋರಿಗಳು ಹೇಳ್ತೀನಿ ಅವ್ರಿಗೆ ಇದಾಗೋ ಹಾಗೆ, ಮಾರಲ್ ಇರೋವಂಥ ಸ್ಟೋರಿ. ಇನ್ನು ನೀವೆಲ್ಲ ಅಂದ್ಕೋಬೋದು 13 ಇಯರ್ಸು 11 ಇಯರ್ಸ್ ತನಕ ಇನ್ನೂ ಸ್ಟೋರಿ ಹೇಳ್ತೀರಾ ಅಂತ. ಹೇಳ್ತೀನಿ ಮಧ್ಯ ದಿನ ಹೇಳೋಕ್ಕಾಗಲಿಲ್ಲ ಅಂದರು ಯಾವಾಗಲಾದರೂ. ಆಮೇಲೆ ಮಹಾಭಾರತ ತೋರಿಸ್ತೀನಿ. ಒಂದು ಪ್ರಾಬ್ಲಮ್ ಏನಾಗೋಗುತ್ತೆ ಅಂದರೆ, ಮಹಾಭಾರತ ಹಿಂದಿದು ಸಬ್ಟೈಟಲ್ ಒಂದೊಂದು ಎಪಿಸೋಡಲ್ಲಿ ಬರಲ್ಲ, ಆಗ ಅರ್ಥ ಆಗಲ್ಲ ಅವರಿಗೆ ತೀರಾ ಇದು. ಆಗ ನಾನು ಅದನ್ನು ಅವ್ರಿಗೆ ಇಂಗ್ಲೀಷಲ್ಲಿ ಹೇಳ್ತೀನಿ. ಆಮೇಲೆ ನಾವು ಇನ್ನೂ ಎಂಜಾಯ್ ಮಾಡೋ ಮೂವಿಗಳು ಅಂದರೆ ಕನ್ನಡ ರಾಜಕುಮಾರ ನೋಡ್ತೀವಿ. ನನ್ನ ಮಕ್ಕಳಿಗಂತೂ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಇಷ್ಟ. ಡ್ಯಾನ್ಸು ಅದು ಇದು ನೋಡ್ತಾ ಇರ್ತೀವಿ. ಫಸ್ಟು ನೋಡಿದ್ದು ಅದೇ ರಾಜ್ಕುಮಾರ ಮೂವಿ. ಆಮೇಲೆ ಅವರು ಹೋದ ಮೇಲೆ ಎಷ್ಟು ಸಲ ನೋಡಿದ್ದೀವೋ ನಾವೆಲ್ಲ, ನಾನು ನಮ್ಮ ಮಕ್ಕಳು. ಹಸ್ಬೆಂಡು ಅಂದರೆ ಜಾಬಿಗೆ ಹೊರ್ಟೋಗೋದ್ರಿಂದ ನಾವು 3 ಜನ ಕೂತ್ಕೊಂಡು ನೋಡ್ತೀವಿ. ಆಲ್ಮೋಸ್ಟು ಸ್ಯಾಟರ್ಡೇ ಟೈಮ್ ಹಾಗೇ ಆಲ್ಮೋಸ್ಟು ಮೂವಿ ನೋಡ್ತೀವಿ. ಈಗ ಕನ್ನಡ ಹಾಕ್ತೀನಿ, ಯಾಕೆ ಅಂತಂದರೆ ಕನ್ನಡ ಒಂದು ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲಿ ಅಂತ. ಯಾಕೆ ಅಂತಂದರೆ ಇಂಡಿಯಾಕ್ಕೆ ಬಂದಾಗ ಅವ್ರು ಮಾತಾಡಬೇಕಲ್ಲ ಎಲ್ಲರ ಜೊತೆಗೂ. ಹೋದ ಸಲ ಬಂದಿದ್ದಾಗ ಮಾತು ಸುಮಾರಾಗಿ ಕಲ್ತಿದ್ರು. ಆಮೇಲೆ ಕೆಲವರೆಲ್ಲ ಏನು ಮಾಡಿಬಿಟ್ರು ಅಂದರೆ, ಇವ್ರ ಜೊತೆ ಮಾತಾಡೋದಕ್ಕೆ ಹೋಗಿ ಅವರು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆದರು. ಇವರು ಅವ್ರ ಜೊತೆಗೆ ಚೆನ್ನಾಗಿ ನಿರರ್ಗಳವಾಗಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೇ ಈಗ ಕನ್ನಡ ಬೇಕು ಅವರಿಗೆ.
ನೋಡಿ ಇದು ಕಾಂಬಿನೇಷನ್ ಹೇಗೆ ಅನ್ನಿಸ್ತಿದೆ ಹೇಳಿ. ಈ ಗ್ರೀನ್ ಹಾಕ್ತಾ ಇದ್ದೀನಲ್ಲ, ಇದು ನನಗೆ ಇಷ್ಟ ಆಗ್ತಾಯಿಲ್ಲ, ಈ ಗ್ರೇಡಿಯೆಂಟ್ದು. ಆದರೂ ಇದು ಡೈರೆಕ್ಟಾಗಿ ನೋಡಿದಾಗ ಚೆನ್ನಾಗೇ ಕಾಣಿಸ್ತಾ ಇದೆ. ಇಲ್ಲಿ ಒಂಥರ ಏನೋ ಕಾಂಬಿನೇಷನ್ ಅಷ್ಟೊಂದು ಇದಿಲ್ವೇನೋ ನನಗೆ. ಫಸ್ಟ್ ಸ್ಟಾರ್ಟಿಂಗದು ತನಕನೂ ಚೆನ್ನಾಗಿದೆ, ಸ್ಟಾರ್ಟಿಂಗಿಂದ ಈ ಗ್ರೀನ್ ಶುರು ಆಗೋ ತನಕ. ಈಗ ಏನೋ ಇದು ಫೋಟೋದಲ್ಲಿ ವೀಡಿಯೋದಲ್ಲಿ ಆ ಥರ ಕಾಣಿಸ್ತದೆ, ಆದರೆ ನಿಜವಾಗ್ಲೂ ಚೆನ್ನಾಗಿದೆ ನೋಡೋದಕ್ಕೆ. ಆಮೇಲೆ ನಾನು ಹೇಳೋದು ಇನ್ನೊಂದು, ನೀವು ಎಲ್ಲಿ ಕೂತ್ಕೊಂಡು ಮಾಡ್ತೀರೋ ಅಲ್ಲಿಗೆ ಏನಾದರೂ ಪ್ಲಾಸ್ಟಿಕ್ಕು ಏನೋ ಹಾಕ್ಕೊಂಡು ಮಾಡಿದ್ರೆ ಬೆಟರು. ಯಾಕೆ ಅಂತಂದರೆ ಇದರಲ್ಲಿ ಆಲ್ಮೋಸ್ಟ್ ನಾನು ಕಲರ್ ಪೇಂಟನ್ನ ಇದು ಮಾಡಿದ್ದೀನಿ. ಆಮೇಲೆ ನನ್ನ ಐಡಿಯಾ ಈಗ ಏನು ಅಂತಂದರೆ ನೆಕ್ಸ್ಟು ಇದನ್ನು ಈ ಟೇಬಲ್ನೇ ಪೇಂಟ್ ಮಾಡೋದು, ಮಂಡಲ ಆರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಇನ್ನೂ ಒಂದು ಸ್ವಲ್ಪ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಮಾಡೋದು ಆಗಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ ಈಗ ಸಡನ್ನಾಗಿ. ಆಮೇಲೆ ಈಗ ನನ್ನ ಮಗಂದು ಇದು ಡ್ರಾಯಿಂಗ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ, ಅವನು ಅದಕ್ಕೆ ಅವನು ಇಲ್ಲೇ ಕೂತ್ಕೊಂಡು ಮಾಡ್ತಾನೆ. ಇಲ್ಲೇ ಮಾಡುವಾಗ ಅದು ಪ್ರಾಬ್ಲಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ ಈಗ. ಆಮೇಲೆ ಅವನಿಗೆ ನಾನು ಪುನೀತ್ ರಾಜ್ಕುಮಾರ್ನ ಡ್ರಾ ಮಾಡು, ಪೋರ್ಟ್ರೇಟ್ ಮಾಡು ಅಂತ ಕೇಳಿದ್ದೀನಿ. ಅದಕ್ಕೆ ಅವನು ಜಾಣ, ಅಮ್ಮ ಎಷ್ಟು ಕೊಡ್ತೀಯ ನೀನು, ಎಷ್ಟು ಪೇ ಮಾಡ್ತೀಯ ನನಗೆ ಅದನ್ನು ಬರೆದ್ರೆ ಅಂತ ಅಂದ. ಅದಕ್ಕೆ ಏನಾದರೂ ನನಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಇದು ಮಾಡೋದಕ್ಕೋಸ್ಕರ ಏನಾದರೂ $1 ಏನೋ ಕೊಟ್ಟಿರ್ತೀನಿ. ಅದಕ್ಕೆ ಡ್ರಾಯಿಂಗಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಸರಿ ಮಾಡ್ತೀನಿ ಅಂದಿದ್ದಾನೆ. ಮಾಡಬೇಕು, ಹೇಗೆ ಮಾಡ್ತಾನೆ, ಯಾವಾಗ ಮಾಡಿಸ್ಬೇಕು. ಮೋಸ್ಟ್ಲಿ ನಾಳೆ ಅದನ್ನು ಸ್ಯಾಟರ್ಡೆ ತಪ್ಪದೆ ಸಂಡೇ ಮಾಡಿಸ್ಬೇಕು ಅವನ ಕೈಲಿ. ಸಂಡೇ ಅವ್ರದ್ದು ಪ್ರೈಸ್ ಗಿವಿಂಗ್ ಬೇರೆ ಇದೆ, ಇದು ಫುಟ್ಬಾಲ್ದು, ಅದಕ್ಕೆ ಹೋಗಬೇಕು. ಅದು ಬಿಟ್ಟರೆ ಇನ್ನೇನು ಶಾಪಿಂಗ್ಗಳು, ಮಾಮೂಲಿ ಗ್ರಾಸರಿ ಶಾಪಿಂಗ್ ಇದ್ದೇ ಇರುತ್ತಲ್ಲ ಅದು. ನೋಡಿ, ಆ್ಯಕ್ಚುಲಿ ಇದು ಎಲ್ಲೋ ಶೇಡ್ ಅಲ್ಲ, ಇದು ಮ್ಯಾರಿಗೋಲ್ಡಾ ಮ್ಯಾರಿಗೋಲ್ಡ್ ಅನಿಸುತ್ತೆ. ಇದು ಎಲ್ಲೋ ಥರ ಬರುತ್ತೆ. ಆಮೇಲೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿಗೆ. ಏನು ಅಂತಂದರೆ ಇದು ಇಟ್ ಬ್ರಿಂಗ್ಸ್ ಔಟ್ ದ ಕಲರ್ಸ್ ಆಫ್ ಅದರ್. ಅಂದರೆ ಬೇರೆದೆಲ್ಲ ಡಲ್ ಆಗೋದಾಗ ಇದನ್ನು ಸ್ವಲ್ಪ ಯೂಸ್ ಮಾಡಿದಾಗ ಅದು ಕಾಂಟ್ರಾಸ್ಟ್ ಹಂಗೋ ಏನೋ ಒಂಥರ ಎಫೆಕ್ಟ್ ಜಾಸ್ತಿ ಕೊಡುತ್ತೆ ಡಿಸೈನ್ಗಳದ್ದು. ಇದು ಆ ಥರ. ಆಮೇಲೆ ವೈಟು ಅಷ್ಟೇ, ಒಬ್ಬೊಬ್ಬರು ತುಂಬ ವೈಟ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಇದಕ್ಕೆ ವೈಟ್ ಯೂಸ್ ಮಾಡಿದಾಗ ಡಿಸೈನು ಇದು ಜಾಸ್ತಿ ಕಾಣುತ್ತೆ ಅಂತ. ಹಸ್ಬೆಂಡ್ ಬಂದರು ಅನ್ಸುತ್ತೆ ಮೋಸ್ಟ್ಲಿ. ಹಸ್ಬೆಂಡ್ ಬಂದರು ಇವತ್ತಿಗೆ. ನೋಡಿ, ಈಗ ಇದು ಲಾಸ್ಟ್ ಟಚ್ಚಪ್ಪು ಇದಕ್ಕೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸುತ್ತೆ. ಈ ಪ್ರಾಜೆಕ್ಟು ಇವತ್ತಿಗೆ ಮುಗೀತು.